ಪ್ರಕಾರ ಕೆಪಿಎಸ್ಸಿ ನಡೆದಿರುವಂತಹ ಅಕ್ರಮಗಳು ಜೊತೆಗೆ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಯಲ್ಲಿ OMR ಶೀಟ್ ನಲ್ಲಿ ತಡವಾಗಿ ಕೊಟ್ಟಿದ್ದಕ್ಕೆ ಅದನ್ನ ನ್ಯಾಯವನ್ನ ಕೊಡಬೇಕು, ಜೊತೆಗೆ ಸಮಗ್ರವಾದಂತಹ ತನಿಖೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯ ಡಿಸಿ ಕಚೇರಿ ಮುಂಭಾಗದಲ್ಲಿ ಎಬಿಪಿ ಕಾರ್ಯಕರ್ತರು ಇಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಿರುವಂತದ್ದು. ಕೆಲವೊಂದಿಷ್ಟು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಆ ಪ್ರತಿಭಟನೆಯನ್ನ ಕೂಡ ಮಾಡಲಾಗ್ತಿರುವುದು. ಪ್ರಮುಖವಾಗಿ 450ಕ್ಕೂ ಹೆಚ್ಚು ಏನು ಸಿಬ್ಬಂದಿಗಳ ನೇಮಕಾತಿಯನ್ನ ಮಾಡಬೇಕು, ಜೊತೆಗೆ ಶಿಕ್ಷಕರ ನೇಮಕಾತಿಯನ್ನ ಮಾಡಬೇಕು. 450ಕ್ಕೂ ಹೆಚ್ಚು ಶಾಲೆಗಳನ್ನ ಮುಚ್ಚಲಾಗಿದೆ, ಅದು ಶಿಕ್ಷಕರ ಕೊರತೆಯಿಂದ ಮುಚ್ಚಲಾಗಿದೆ. ಜೊತೆಗೆ ಕೆಪಿಎಸ್ಸಿಯಲ್ಲಿ ನಡೆದಿರುವಂತಹ ಅಕ್ರಮಗಳ ಬಗ್ಗೆ ತನಿಖೆಯನ್ನ ಮಾಡಬೇಕು, ಜೊತೆಗೆ ಪಶುಸಂಗೋಪನೆ ಇರಬಹುದು, ಜೊತೆಗೆ ಮೀನುಗಾರಿಕೆ ಇಲಾಖೆಯಲ್ಲಿ ಒಂದೊಂದು ಹುದ್ದೆಗೂ 80 ಲಕ್ಷ ಹಣವನ್ನ ಪಡೆದು ಇಲ್ಲಿ ಅಕ್ರಮವನ್ನ ಎಸಗಿರುವಂತಹ ಆರೋಪ ಕೂಡ ಕೇಳಿ ಬಂದಿತ್ತು. ಹಾಗಾಗಿ ಆ ಒಂದು ಪರೀಕ್ಷೆಗಳನ್ನು ಮರುಪರೀಕ್ಷೆಯನ್ನ ಮಾಡಬೇಕು. ಸಿವಿಲ್ ಹುದ್ದೆಗಳಲ್ಲಿ ಕೆಲವೊಂದಿಷ್ಟು ಲೋಪಗಳಾಗಿದ್ದಾವೆ, ಆ ಲೋಪಗಳ ಆದಂತಹ ಸಿಬ್ಬಂದಿಗಳಿಗೆ ಏನು ಲೋಪಗಳು ಏನಾಗಿದ್ದಾವೆ ಆ ಒಂದು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡುವಂತಹ ಕೆಲಸವನ್ನ ಮಾಡಬೇಕು ಅನ್ನೋ ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಏನೆಲ್ಲ ಸಮಸ್ಯೆಗಳಿದ್ದಾವೆ ಅನ್ನೋದ್ರ ಬಗ್ಗೆ ಅವರನ್ನೇ ಮಾತು ಏನೇನ್ ಬೇಡಿಕೆ ಇದೆ ಸರ್? ನಮ್ಗ ಮುಖ್ಯವಾಗಿ ಬೇಡಿಕೆ ಅಂದ್ರೆ ಈಗ ಆ ಪಶು ವೈದ್ಯಾಧಿಕಾರಿ ಅಥವಾ ಅದು ಏನದು ಮೀನುಗಾರಿಕೆ ಇದರಲ್ಲಿ 400 ಹುದ್ದೆಗಳಿಗೆ 80 ಲಕ್ಷಕ್ಕೆ ಡಿಮಾಂಡ್ ಮಾಡಿದ್ದಾರೆ ಸರ್. ಆ ಎಲ್ಲವನ್ನ ತ್ವರಿತ ನ್ಯಾಯ ದೊರಿಬೇಕು ಸರ್. ಸಿಬಿಐಗೆ ವರ್ಗಾವಣೆ ಮಾಡಿದ್ದಾರೆ ಸರ್, ಆದ್ರೆ ಅದು ತ್ವರಿತ ನ್ಯಾಯ ದೊರಕಬೇಕು ಸರ್. ಇದ್ರಾಗ ಮುಖ್ಯವಾಗಿ ಯಾರು ರಾಜಕಾರಣಿಗಳದಾರಲ್ಲ ಸರ್, ರಾಜಕಾರಣಿ ಇದ್ದಿದ್ ಕಣೆ ಮೊಹಮ್ಮದ್ ಆರಿಫ್ ಅನ್ನೋ ಅಂತ ಒಬ್ಬ ಮಧ್ಯವರ್ತಿ ಈ ರೀತಿ ಮಾತಾಡ್ತಾನೆ. ಅವಂಗ ಪೊಲಿಟಿಕಲ್ ಪವರ್ ಇಲ್ಲದೆ ಅವ್ ಈ ರೀತಿ ಮಾಡ್ತಾ ಇರಲ್ಲ. ಆ ಯಾವ ಪೊಲಿಟಿಕಲ್ ಇದನ್ನ ಅದಾರಲ್ಲ ಸರ್, ಅವ್ರ ಹಿಂದೆ ಯಾರು ರಾಜಕಾರಣಿ ಇದಾರಲ್ಲ ಸರ್, ಅವರು ಇದಕ್ಕೆ ನೇರ ಹೊಣೆ ಆಗ್ತಾರೆ ಸರ್. ಅವರು ಅವರ ಇದನ್ನ MLA ಪದವಿಯನ್ನ ಅಥವಾ ಮಂತ್ರಿಗಿರಿಯನ್ನ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಸರ್. ಅದಷ್ಟೇ ಅಲ್ಲದೆ ಸರ್, 450 ಕಾಲೇಜುಗಳಲ್ಲಿ ಶಿಕ್ಷಕರ ನೇಮಕಾತಿ ಆಗಿಲ್ಲ ಸರ್. 450 ಏನ ಕಾಯಂ ನೇಮಕಾತಿ ಶಿಕ್ಷಕರ ಆಗಲ್ಲದೆ ಇರೋ ಕಾರಣದಿಂದ 450 ಕಾಲೇಜುಗಳು ಗೌರ್ಮೆಂಟ್ ಕಾಲೇಜ್ ಸ್ಕೂಲ್ಗಳು ಬಂದ್ ಆಗಿದೆ ಸರ್. ಅವನು ಮರು ವಿಂಗಡಣೆ ಮಾಡ್ಕೋಬೇಕು, ಕಾಯಂ ಶಿಕ್ಷಕರನ್ನ ನೇಮಕಾತಿ ಆಗಬೇಕು. ಅದಷ್ಟೇ ಅಲ್ಲದೆ 129 PC ಎಕ್ಸಾಮ್ ನಲ್ಲಿ ಅನ್ಯಾಯ ಆಗಿದೆ. ಟೆಕ್ನಿಕಲ್ ಇಶ್ಯೂಸ್ ಆಗಿರ್ಬೋದು, ಅಥವಾ ನಮ್ಮ ವಿಜಯಪುರದಲ್ಲಿ ಅರ್ಧ ಗಂಟೆ ಕೊಡಲು ಲೇಟ್ ಮಾಡಿರ್ಬೋದು, ಅಥವಾ ಕಲಬುರಗಿಯಲ್ಲಿ ಟೆಕ್ನಿಕಲ್ ಇಶ್ಯೂದಿಂದ ಅವರನ್ನ ಹೊರಗೆ ಹಾಕಿರ್ಬೋದಾಗಿರ್ಬೋದು, ಅಥವಾ OMC ಮತ್ತು ಪ್ರಶ್ನೆ ಪತ್ರಿಕೆ ನಂಬರ್ ಹೇರಾಪೇರಿ ಆಗಿರೋದು. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಮರು ಪರೀಕ್ಷೆ ನೀಡಿ ಅವರಿಗೆ ಪುನಃ ಎಕ್ಸಾಮ್ ಬರೆಯಲು ನೀಡಬೇಕಂತ ಈ ಮೂಲಕ ಇದಿಷ್ಟು ಇಲ್ಲಿರುವಂತಹ ಹೋರಾಟಗಾರ ಹೇಳ್ತಿರುವಂತದ್ದು. ಸಮಗ್ರವಾದಂತಹ ತನಿಖೆ ಆಗಬೇಕು, ಶಿಕ್ಷಕರ ನೇಮಕಾತಿ ಆಗಬೇಕು, ಯಾರು ಆರೋಪಿಗಳಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋ ಇಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಇದ್ದಾರೆ. ಓಟು